ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. Viscosity describes a fluid's internal resistance to flow. All real fluids have some resistance to stress and therefore are viscous. Stress is the force applied to. ಇದೇನಪ್ಪ ಆಶ್ಚರ್ಯ, ಇಷ್ಟ ತನಕ ಮೆಲ್ಲು ಓದ್ಕೊಳ್ತಿದ್ದವಳು ಇದಕ್ಕಿದ್ದಂಗೆ ವಾಲ್ಯೂಮ್ ಜಾಸ್ತಿ ಮಾಡಿದ್ಲಲ್ಲ. An applied stress. ವಿಕ್ರಾಂತ್ ಸರ್, ಬುಕ್ ಯಾಕೆ ಕಿತ್ಕೊಂಡ್ರಿ? ನಾವು ಓದ್ಬೇಕು, ನಂಗೆ ಡಿಸ್ಟರ್ಬ್ ಮಾಡಬೇಡಿ, ಕೊಡಿ. ಏನಿನೇ ದೊಡ್ಡ ರ್ಯಾಂಕ್ ಸ್ಟೂಡೆಂಟು ಅಲ್ಲ, ಇಷ್ಟೋ ತನಕ ಸೈಲೆಂಟ್ ಆಗಿ ಗೊತ್ತಿದ್ದೆ ತಾನೆ, ಅದೇನು ವಾಯ್ಸ್ ರೈಸ್ ಮಾಡಿ ಓದೋದು? ಏನ್ ಅಷ್ಟೊತ್ತಿಂದ ಓದಿದೆ ನಾನು ನೋಡ್ತೀನಿ. ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಮ್ಮ. ಇಸ್ ವಿಸ್ಕಾಸಿಟಿ ಆಫ್ ಹನಿ ಇಸ್ ಗ್ರೇಟರ್ ದೆನ್ ವಾಟರ್? ವಿಕ್ರಾಂತ್ ಸರ್, ನಿಮಗೆ ನಾವು ಇಂಜಿನಿಯರಿಂಗ್ ಸಿಲೆಬಸ್ ಎಲ್ಲ ಗೊತ್ತಾ? ವಾವ್, ಈ ಡವ್ ಎಲ್ಲ ಮಾಡೋಣ. ಫಸ್ಟ್ ಉತ್ತರ ಕೊಡು. ಕೊಡಲ್ಲ. ಏನಿವಾಗ? ನಿಮಗೆ ಉತ್ತರ ಗೊತ್ತಿದ್ರೆ ಹೇಳಿ ನೋಡೋಣ. The force of attraction between the particles of the honey is more than force of attraction between the particles of water. So, ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನೀರಿಗಿಂತ ಹನಿ ಗಟ್ಟಿಯಾಗಿರುತ್ತಮ್ಮ, ಅಷ್ಟೇ. ಗುಡ್, ವೆರಿ ಗುಡ್. ಇಷ್ಟೇನಾ? ಜಾಸ್ತಿ ಹೊಗಳಲೇ ಇಲ್ಲ. ಅಯ್ಯೋ, ನಾವಾದ್ರೂ ಎದುರುಗಡೆ ನಿಂತ್ಕೊಂಡು ಹೋಗ್ಬಿಡ್ತೀವಿ. ಇನ್ನೂ ಕೆಲವರು ಇರ್ತಾರೆ, ಅದನ್ನ ಹೇಳೋದೇ ಬೇಡ ಬಿಡಿ. ಕೆಲವ್ರ ಏನ್ ಮಾಡ್ತಾರೆ? ನಮ್ ಮುಂದೆ ನಿಂತ್ಕೊಂಡು ಹೋಗ್ಲಕ್ಕಾಗ್ದೆ ಅಮ್ಮನ ಹತ್ರ ಹೋಗಿ ತುಂಬಾನೇ ಹೊಗಳ್ತಾರೆ. ಓಹೋ, ಅತ್ತೆ ಸೊಸೆ ಮುಂದೆ ಎಲ್ಲಾ ಸತ್ಯಗಳನ್ನು ಬಿಚ್ಚಿಟ್ಬಿಟ್ರು ಅನ್ಸುತ್ತೆ. ಮತ್ತೆ ಯಾರತ್ತೆ ಅವರು? ನೀವ್ ಹೇಳಿರೋ ಎಲ್ಲಾ ಡೈಲಾಗ್ಸು ನಮಗ್ ರೀಚ್ ಆಗಿದೆ. ನಿಜ ಹೇಳ್ಬೇಕು ಅಂದ್ರೆ ಸ್ಪಂದನ, ನೀನ್ ಮಾಡಿದ ಅಡ್ಗೆ ತುಂಬಾ ಚೆನ್ನಾಗಿದೆ, ಸೂಪರ್. ನೋಡು, ಮನ್ಸಿಗೆ ಖುಷಿ ಆದ್ರೆ ಅದು ಮಾತಿನ ಮೂಲಕ ನಾಲ್ಗೆ ಎಕ್ಸ್ಪ್ರೆಸ್ ಮಾಡುತ್ತೆ. ಈಗ ನಾಲ್ಗೆ ಖುಷಿ ಆದ್ರೆ ಮಾತು ಬರಲ್ಲ. ಹಾಗೆ ನೀನು ಮಾಡಿದ ಅಡ್ಗೆ ಅಂತೂ ಸೂಪರ್, ಫಂಟಾಸ್ಟಿಕ್, ಮಾರ್ವಲಸ್, ಮೈಂಡ್ ಬ್ಲೋಯಿಂಗ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೈಶು, ನೀನೇ ಹೋಗಿ ಬಂದ? ನಿನ್ ಹೆಂಡತಿ ಮಾಡಿರೋ ಅಡ್ಗೆನ ಜಗತ್ತಲ್ಲಿ ಯಾರು ಮಾಡದೇ ಇರೋ ಅಡ್ಗೆ ತರ ಇದೆ ಅಂತ ಹೊಗಳ್ತಾ ಇದ್ದೆ ನೋಡು, ಅವಾಗ್ಲೇ ಬಂದೆ. ವೈಶು, ಅದು ಹಾಗಲ್ಲ. ಇನ್ನೊಂದು ಸುಳ್ಳು ಹೇಳಕ್ ಬರ್ಬೇಡ ವಿಕ್ಕಿ. ನಾನ್ ನಿನ್ಗೋಸ್ಕರ ಅಂತ ಮಾಡಿ ಕಳ್ಸಿರೋ ಸ್ವೀಟ್ನ ನೀನ್ ಓಪನ್ ಕೂಡ ಮಾಡಿ ನೋಡಿಲ್ಲ. ಮತ್ತೆ ನಿನ್ ಹೆಂಡತಿ ಮಾಡ್ಕೊಟ್ಟಿರೋ ಅಡ್ಗೆನ ಚಪ್ಪರ್ಸ್ಕೊಂಡು ತಿಂದಿರೋದು ಅಲ್ದೆ ಮನೆಗ್ ಬಂದು ವರ್ಣನೆ ಬೇರೆ ಮಾಡ್ತಿದ್ಯಾ? ವೈಶು ಅಕ್ಕ, ಹೆಂಡತಿ ಮಾಡಿದ ಅಡ್ಗೆನ ಗಂಡ ತಿಂದು ಹೋಗ್ಲಿದ್ರೆ ಅದ್ರಲ್ಲಿ ತಪ್ಪೇನಿದೆ? ಓ, ನೀವ್ ಮಾಡಿದ ಸ್ವೀಟ್ ತಿಂದಿಲ್ಲ ಅಂತನಾ? ನಾನೊಬ್ಳು ಹುಚ್ಚಿ. ನೀನ್ ಅಷ್ಟೆಲ್ಲ ಅವಮಾನ ಮಾಡಿದ್ರು ಪಾಪ ಬಿಸಿ ಇದ್ದ, ಹಾಗಾಗಿ ತಿನ್ನಕ್ಕಾಗಿಲ್ಲ ಅಂತ ಸ್ವೀಟ್ನ ಬಿಸಿ ಮಾಡ್ಕೊಂಡು ತಂದೆ ನೋಡು. ನನ್ನಂತ ದೊಡ್ಡ ಹುಚ್ಚಿ ಯಾರು ಇಲ್ಲ. ನೀನೊಬ್ಬ ಫ್ರೆಂಡೇ ಅಲ್ಲ. ವೈಶು, ವೈಶು, ಅವ್ರಾಗ ಅವರೇ ಮಾಡ್ಕೊಂಡಿರೋ ಗಾಯಕ್ಕೆ ಮುಲಾಮ್ ಹಚ್ಚಕ್ ಹೋಗ್ಬಾರ್ದು, ಅದು ತಾನಾಗೆ ಸರಿ ಹೋಗ್ಬೇಕು. ಸ್ಪಂದನ, ಅದು ವೈಶು ಪಾಪ. ತೇಜು, ಏಯ್ ತೇಜು, ತೇಜು ಏನು? ನಿನ್ ಕೈ ಮುಗಿತೀನಿ ಕಣೆ,
ಸರಿಯಾಗಿ ಪಾಠ ಕೇಳಿಸ್ಕೊಳೆ. ನೀನೇನು ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ಹೇಳ್ತಿದ್ಯಾ? ಅಲ್ಲ, ನೀನು ಸರಿಯಾಗಿ ಪಾಠ ಕೇಳಿಸ್ಕೊಂಡ್ರೆ ಅಲ್ವಾ ನಾನು ಕಾಪಿ ಹೊಡೆಯೋಕ್ಕಾಗೋದು, ಅದಕ್ಕೆ ಹೇಳಿದೆ. ಇನ್ನೊಂದ್ಸಲ ಮಾತಾಡಿದ್ರೆ ಪೆನ್ ತಗೊಂಡು ಕಣ್ಣು ಚುಚ್ಚಿಬಿಡ್ತೀನಿ. ಸುಮ್ಮನೆ ಕುತ್ಕೋ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. Students, so who invented Portland cement? ಸ್ಪಂದನ. ಈ ಸ್ಪಂದನ. Silence. ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅನ್ನ ಕಂಡುಹಿಡಿದವ್ರು ಯಾರು? ವಿಕ್ರಾಂತ್ ಸರ್. ಸೈಲೆನ್ಸ್. ತಪ್ಪೇನಿಲ್ಲ. ಸ್ಪಂದನ ತನ್ನ ಗಂಡನ ಬಗ್ಗೆ ಯೋಚನೆ ಮಾಡೋದಕ್ಕೆ ಕಾರಣ ಏನ್ ಹೇಳಿ? ಆಯಾ ಕಂಡೋರ್ ಮನೆ ಮ್ಯಾಟ್ರ್ ನಮ್ಗೆ ಯಾಕೆ ಬಿಡಿ ಸರ್. ಸೈಲೆನ್ಸ್. ಅಯ್ಯೋ ಗಣೇಶ, ವಿಕ್ರಾಂತ್ ಸರ್ ಯಾಕೆ ನನಗೆ ಇಷ್ಟೊಂದು ನೆನಪಾಗ್ತಿದ್ದಾರೆ? ಸ್ಪಂದನ, ಯಾಕಿಷ್ಟು ಕಾಡಿಸ್ತಾ ಇದೆಯಾ ನನಗೆ? ಏನ್ ಮಾಡ್ತಿದ್ರು ನಿಂದೆ ನೆನಪು. ಯಾಕೆ ಹೀಗೆ ಮಾಡ್ತಾ ಇದ್ದೀಯ? ಆದ್ರೂ ಒಂಥರ ಚೆನ್ನಾಗಿದೆ. ಇಟ್ಸ್ ನೈಸ್. ಸರ್ ಸರ್, ಮಂಜುನಾಥ್ ಸರ್. ಸರ್ ಏನಮ್ಮ, ಏನಾದರೂ ಡೌಟ್ ಇತ್ತಾ? ಸರ್, ಐ ಆಮ್ ರಿಯಲಿ ಸಾರಿ. ಅದು ಕ್ಲಾಸ್ ರೂಮಲ್ಲಿ ಏನೇನೋ ಎಡವಟ್ ಆಗೋಯ್ತು. ಏಯ್, ಡೋಂಟ್ ಬಿ ಸಾರಿ. ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್. ನಿನ್ ತಲೆಯಲ್ಲಿ ಏನೋ ಇದ್ರು ನೀವು ಓದೋ ವಿಷಯದಲ್ಲಿ ಡಿಸ್ಟರ್ಬ್ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ರಿಲ್ಯಾಕ್ಸ್. ಥ್ಯಾಂಕ್ ಯು ಸರ್. ಅಮ್ಮಾಡಿ, ಎಷ್ಟು ಹೆದ್ರು ಹೋಗಿದ್ದೆ ನಾನು. ಮಂಜುನಾಥ್ ಸರ್ ಏನಾರು ನನ್ನ ಬೈದಿದ್ರೆ ನನ್ನ ಕತೆ ಗೋವಿಂದ. ಇದಕ್ಕೆಲ್ಲ ಕಾರಣ ವಿಕ್ರಾಂತ್ ಸರ್. ಮೊದಲು ಸುಮ್ಮನೆ ಬಿಡಲ್ಲ ನಾನು, ಮಾಡ್ತೀನಿ ನಿಮ್ಗೆ. ಸ್ಪಂದನ, ಯಾಕೆ ನನಗೆ ಕಾಡ್ತಾ ಇದೀಯಾ? ಕೆಲಸ ಮಾಡಕ್ ಬಿಡ್ತಾ ಇಲ್ಲ ನೀನು. ಇನ್ನ ಹೀಗೆ ಬಿಟ್ರೆ ಆಗಲ್ಲ, ಮಾಡ್ತಿದ್ರು. ಸ್ಪಂದನ, ಹಲೋ, ನನಗೆ ಯಾಕೆ ಇಷ್ಟೊಂದು ನೆನಪಾಗ್ತಿದ್ದೀರಾ? ಏನಂದೆ ನೀನು? ನಾನು ನಿನಗೆ ನೆನಪಾಗ್ತಿದ್ನ? ಹೌದು, ನನ್ನ ಕ್ಲಾಸಲ್ಲಿ ಪಾಠ ಕೇಳಕ್ಕೂ ಆಗ್ತಾ ಇಲ್ಲ. ತುಂಬಾ ನೆನಪಾಗ್ತಿದ್ದೀರಾ, ಅದಕ್ಕೆ ಬೈಯೋಣ ಅಂತ ಕಾಲ್ ಮಾಡಿದೆ. ನೀವೇನೋ ಹೇಳಿದ್ರಲ್ಲ? ನನಗೂ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಅಷ್ಟೊಂದ್ಸಲ ನೆನಪಿಗೆ ಬಂದು ಕಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಿನಗೆ ಬೈಯೋಣ ಅಂತಲೇ ಫೋನ್ ಮಾಡಿದೆ. ತಕದೇಂ ದೇಂ 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 ತಕದೇಂ ಅಂತ ಹೇಳಿದಿ ನಾನು. ಇದನ್ನು ಅನುವಾದಿಸಿಯ ಯಾರಿಗೂ ನೀ ಹೇಳದೆ. ನೋಡಿ, ನೀವೇನೇನೋ ಹೇಳ್ಬೇಡಿ, ನಂಗೊಂಥರ ಆಗುತ್ತೆ. ನಾನೇನು ಹೇಳಲೇ ಇಲ್ಲ. ವಿಕ್ರಾಂತ್ ಸರ್, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಅಜಯ್ ಸರ್, ಅಜಯ್ ಸರ್. ಸ್ಪಂದನ ಬಂದಿದ್ದಾಳೆ. ಇವಾಗ ಸಾಹಿತ್ಯ ಬಗ್ಗೆ ಕೇಳಿದ್ರೆ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಯ್ ಸ್ಪಂದನ. ಹಾಯ್ ಸರ್. ಕ್ಲಾಸ್ ಮುಗೀತಾ? ಹಾ, ಕ್ಲಾಸ್ ಆಯ್ತು. ನಿನ್ ಹತ್ರ ಏನೋ ಕೇಳೋಣ ಅನ್ಕೊಂಡೆ.
ಮಾತಾಡ್ಬೋದಾ? ನೆಕ್ಸ್ಟ್ ಕ್ಲಾಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಹಂಚ್ಕೊಳ್ಳಿ ಸರ್, ಬರ್ತಾರೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ನೀವು ಆರಾಮಾಗಿ ಮಾತಾಡಿ ಸರ್. ಸ್ಪಂದನ, ನಿಮ್ಮ ಮನೇಲಿ ನಿನ್ನ ಆಜ್ಞೆ ಅಜಯ್ ಸರ್, ಉಮೇಶ್ ಸರ್ ಕ್ಲಾಸ್ ತಗೊಳ್ಳಲ್ವಂತೆ, ಅದಕ್ಕೆ ನೀವೇ ಅಟೆಂಡ್ ಮಾಡ್ಬೇಕಂತೆ. ಹಾ, ಬರ್ತೀನಿ, ಹೋಗು. ಓಕೆ ಸರ್. ಸರಿ ಸರ್, ನೀವು ಕ್ಲಾಸ್ ಮುಗಿಸ್ಕೊಳ್ಳಿ, ನಾನು ಆಮೇಲೆ ಸಿಗ್ತೀನಿ. ಬಾಯ್ ಸರ್.